ದೇವರು ದಿಂಡ್ರು ಆಲೋಚನೆಗಳೆಲ್ಲ ಹೇಗೆ? ನನ್ನ ಚಿಕ್ಕ ಹುಡುಗನಲ್ಲಿ ನಾನು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದು ನಮ್ಮ ದೊಡ್ಡಪ್ಪನ ಮನೇಲಿ ಓದಿದ್ದೆ ನಾನು. ದೇವ್ರ ಕೋಣೆ ಕ್ಲೀನ್ ಮಾಡ್ತಿದ್ದಿದ್ದು ನಾನು, ಹೂವು ಎತ್ತಿಡ್ತಿದ್ದಿದ್ದು ನಾನು. ತುಂಬ ಭಕ್ತಿ, ಒಂದೇನೋ ಒಂದು ಶಕ್ತಿ ನಮ್ಮನ್ನು ಕಾಯುತ್ತೆ ಅನ್ನೋದು ನಾನು ನಂಬ್ತೀನಿ. ಬಟ್ ನಾನು ಬೆಳಗ್ಗೆ ಎದ್ದು ನನ್ನ ಪಡೆ ನನ್ನ ಕೈ ಮುಗಿದು ನಾನು ಕೆಲ್ಸಕ್ಕೆ ಹೋಗ್ತೀನಿ. ಹಿಂಗೆ ಮಾಡಬೇಕು, ಹಿಂಗೆ ಪೂಜೆ ಮಾಡಬೇಕು ಅನ್ನೋದು ಇಲ್ಲ. ಈಗ ನಮ್ಮ ಮನೆಗೆ ಹೋದಾಗ ಮಾಡ್ತಾರೆ ಅವರೆಲ್ಲ, ನಮ್ಮ ಮನೇಲೆಲ್ಲ ಪೂಜೆ ಮಾಡ್ತಿರ್ತಾರೆ. ಐಲ್ ಬಿ ಪಾರ್ಟ್ ಆಫ್ ಇಟ್. ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ನನ್ನ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ನಮ್ಮ ನಿರ್ಮಾಪಕರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಎಷ್ಟೋ ನಾವು ಹೋಗ್ತೀನಿ. ನನಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತುಂಬ ಇಷ್ಟ. ಮೈಸೂರಲ್ಲಿದ್ದಾಗ ಹೋದಾಗೆಲ್ಲ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ, ಮಲೆಮಾದಪ್ಪಂಗೆ ಹೋಗ್ತೀನಿ. ಇಲ್ಲಿ ನಮ್ಮದೆಲ್ಲ ಸಿನಿಮಾ ಪೂಜೆ ಬಂಡಿ ಮಕ್ಕಳ ಮೊದಲು ಮಾಡ್ತೀವಿ. ಸೊ ಎಲ್ಲರ ನಂಬಿಕೆನೂ ಗೌರವಿಸ್ಬೇಕು. ಆ್ಯಂಡ್ ಒಂದು ನಂಬಿಕೆ ಅದು ಅಂದರೆ ನನಗೆ ಎಲ್ಲ ಅಂದರೆ ಒಂದು ಶಕ್ತಿನೋ ಥರ ನೋಡ್ತೀನಿ. ಕೈ ಮುಗಿದು ಜಾಸ್ತಿ ನಾನು ಕೆಲಸದ ಮೇಲೆ ಫೋಕಸ್ ಮಾಡ್ತೀನಿ ಅಷ್ಟೇ.